ರಾಜ್ಯದಲ್ಲಿ H1N1 ರೌದ್ರಾವತಾರ ಶುರುವಾಗಿದೆ. 4,000 ಪ್ರಕರಣಗಳ ಗಡಿ ದಾಟಿದೆ ಈ ಒಂದು H1N1 ಸೋಂಕು. ಹೀಗಾಗಿ ನಡುಕ ಶುರುವಾಗಿದೆ. ಜನರೇ ಎಚ್ಚರವಾಗಿರುವಂತಹ ಸಂದರ್ಭ ಒದಗಿದೆ. ರಾಜ್ಯದಲ್ಲಿ H1N1 ರೌದ್ರಾವತಾರ ಶುರುವಾಗಿದ್ದು ಜನರೇ ಎಚ್ಚರದಿಂದ ಇರಬೇಕು. 4,000 ಗಡಿ ದಾಟಿದ ಸೋಂಕು ಶುರುವಾಯಿತು. ನಡುಕ ಮನೆ ಬಾಗಿಲಿಗೂ ಬರಬಹುದು ಈ ಮಹಾಮಾರಿ ವೈರಸ್. ಸಾಮಾನ್ಯ ಜ್ವರ, ಕೆಮ್ಮು ಅಂತ ಅಸಡ್ಡೆ ಮಾಡಬೇಡಿ. ನೆಗಡಿ, ಗಂಟಲು ನೋವು ಕಂಡ್ರೆ ತಕ್ಷಣ ಅಲರ್ಟ್ ಆಗಿ. ಸ್ವಂತ ಬುದ್ಧಿಯಿಂದ ಮೆಡಿಕಲ್ ಶಾಪ್ ಮಾತ್ರೆಯನ್ನ ತರಬೇಡಿ, ನುಂಗಬೇಡಿ. ಮನೆಯಿಂದಲೇ ಹೊರಡುವ ಮುನ್ನ ಮಾಸ್ಕ್ ಧರಿಸಲೇಬೇಕು. ಜನನಿಬಿಡ ಪ್ರದೇಶಗಳು ಈಗ ಸೈಲೆಂಟ್ ಕಿಲ್ಲರ್ ತಾಣಗಳಾಗಿ ಮಾರ್ಪಟ್ಟಿದೆ. ಈಗಾಗಲೇ ರಾಜ್ಯದಲ್ಲಿ H1N1 ಇನ್ಫ್ಲೂಯೆನ್ಸಾ ಎ ಸೋಂಕಿನ ಪ್ರಕರಣಗಳು ತೀವ್ರವಾಗಿ ಏರಿಕೆಯಾಗ್ತಾ ಇದೆ. ಇನ್ನು ಈ ಪ್ರಕರಣಗಳ ಸಂಖ್ಯೆ ನಮ್ಮ ಕರ್ನಾಟಕದಲ್ಲಿ ಸದ್ಯದ ಮಟ್ಟಿಗೆ ನೋಡ್ತಾ ಹೋಗೋದಾದರೆ 4,000 ಗಡಿ ದಾಟಿರುವಂಥದ್ದು. ಇದೇ ಹಿನ್ನೆಲೆಯಲ್ಲಿ ಪರಿಸ್ಥಿತಿಯನ್ನು ಪರಾಮರ್ಶಿಸೋಕೆ ಮತ್ತು ಮುನ್ನೆಚ್ಚರಿಕಾ ಕ್ರಮಗಳನ್ನು ಬಿಗಿಗೊಳಿಸೋಕೆ ಕರ್ನಾಟಕ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಮಗ್ರ ಪರಿಶೀಲನೆಗೂ ಕೂಡ ಮುಂದಾಗಿರುವಂಥದ್ದು. ನೋಡಿ, H1N1 ಸೋಂಕು ಜಾಸ್ತಿ ಆಗ್ತಾ ಇರುವಂಥದ್ದು ನಿಮ್ಮ ಮನೆ ಬಾಗಿಲಿಗೂ ಕೂಡ ಬರಬಹುದು. ಹಾಗಾದರೆ ಏನು ಮಾಡಬೇಕು, ಯಾವ ರೀತಿ ಕ್ರಮವನ್ನು ವಹಿಸಬೇಕು, ಯಾವ ರೀತಿ ಮುಂಜಾಗೃತರಾಗಿರಬೇಕು? ನೋಡಿ, ಸಾಮಾನ್ಯವಾಗಿ ಜ್ವರ ಪದೇ ಪದೇ ಬರ್ತಾ ಇತ್ತು ಅಂತಂದರೆ, ಕೆಮ್ಮು ಪದೇ ಪದೇ ಬರ್ತಾ ಇತ್ತು ಅಂತಂದರೆ ಅಸಡ್ಡೆ ಮಾಡಬಾರ್ದು, ನಿರ್ಲಕ್ಷ್ಯ ಮಾಡಬಾರ್ದು, ತಕ್ಷಣ ಹಾಸ್ಪಿಟಲ್ಗೆ ಹೋಗಬೇಕು. ಅದರ ಜೊತೆಗೆ ಈ ನೆಗಡಿ ಆಗಿರಬಹುದು, ಗಂಟಲು ನೋವಾಗಿರ್ಬೋದು, ಇದಕ್ಕೆ ನೀವು ತಕ್ಷಣ ಅಲರ್ಟ್ ಆಗಬೇಕಾಗತ್ತೆ. ಅದೇನು ಬಿಡು, ಕೆಮ್ಮು ನೆಗಡಿ ಒಂದಿನ ಇರುತ್ತೆ, 2 ದಿನ ಇರುತ್ತೆ, ಹೋಗ್ಬಿಡುತ್ತೆ ಅಂತ ಹೇಳಿಬಿಟ್ಟು ಮೆಡಿಕಲ್ ಶಾಪ್ಗೆ ಹೋಗ್ಬಿಟ್ಟು ಯಾವುದೋ ಟ್ಯಾಬ್ಲೆಟ್ ತೊಗೊಂಡು ಬಂದುಬಿಟ್ಟು ಪದೇ ಪದೇ ನುಂಗಿ ಆ ಕ್ಷಣಕ್ಕೆ ಮಾತ್ರ ನೀವು ಆರಾಮಾಗಬಹುದು. ಆದರೆ H1N1 ಸೋಂಕು ನಿಮ್ಮಲ್ಲೂ ಕೂಡ ಇರಬಹುದು. ಹೀಗಾಗಿ ಅಲರ್ಟ್ ಆಗಿ, ಹಾಗೆ ಮನೆಯಿಂದ ಹೊರಡುವ ಮುನ್ನ ಯಾವಾಗಲೂ ಕೂಡ ಮಾಸ್ಕ್ ಧರಿಸಿ. ಸ್ವಂತ ಬುದ್ಧಿಯಿಂದ ಮೆಡಿಕಲ್ ಶಾಪ್ ಮಾತ್ರೆಯನ್ನು ತಂದು ನುಂಗ್ತಿರಲ್ವಾ, ಅದನ್ನು ಈ ಕೂಡಲೇ ಬಿಟ್ಬಿಡಿ. ಇನ್ನು ಜನನಿಬಿಡ ಪ್ರದೇಶಗಳು ಇಂತಹ ಸಂದರ್ಭದಲ್ಲಿ ಸೈಲೆಂಟ್ ಕಿಲ್ಲರ್ ತಾಣಗಳಾಗಿ ಬದಲಾಗ್ತಾ ಇದೆ ಎನ್ನುವಂತಹ ಆಘಾತಕಾರಿ ಮಾಹಿತಿ ಕೂಡ ಹೊರಬಿದ್ದಿರುವಂಥದ್ದು ಕರ್ನಾಟಕದಲ್ಲಿ. ರಾಜ್ಯದಲ್ಲಿ 4,125 ಗಡಿ ದಾಟಿದ H1N1 ಪ್ರಕರಣಗಳು. ಕಳೆದ ವರ್ಷಕ್ಕಿಂತ ಈ ಬಾರಿ ಹೆಚ್ಚಿದ ಆತಂಕ. ಮಳೆ, ಹವಾಮಾನ ವೈಪರೀತ್ಯವೇ ಮುಖ್ಯ ಕಾರಣ ಎನ್ನಲಾಗ್ತಾ ಇದೆ. ಬೆಂಗಳೂರು GBA ವ್ಯಾಪ್ತಿಯಲ್ಲೇ 2033 ಕೇಸ್ ದಾಖಲಾಗಿದೆ. ಬೆಂಗಳೂರು ಗ್ರಾಮಾಂತರ ಭಾಗದಲ್ಲಿ 982 ಪ್ರಕರಣಗಳು ದಾಖಲಾಗಿರುವಂಥದ್ದು. ಇನ್ನು ಉಡುಪಿ ಜಿಲ್ಲೆಯಲ್ಲಿ 293 ಕೇಸ್ ದಾಖಲಾಗಿದ್ದರೆ ಮೈಸೂರು ಜಿಲ್ಲೆಯಲ್ಲಿ 184 ಜನರಿಗೆ ಈ ಸೋಂಕು ತಗುಲಿದೆ. ನೋಡಿ, ಇಡೀ ರಾಜ್ಯದಲ್ಲಿ, ಅದರಲ್ಲೂ ಕೂಡ ಸಿಲಿಕಾನ್ ಸಿಟಿ ಬೆಂಗಳೂರಿಗರು ಏನಿದ್ದಾರೆ ಇವರು ಎಚ್ಚರವಾಗಿರಬೇಕು. ಇನ್ನು ಪ್ರಮುಖವಾಗಿ GBA ವ್ಯಾಪ್ತಿಯಲ್ಲಿ ಯಾರ್ಯಾರೆಲ್ಲ ಜಾಸ್ತಿ ವಾಸ ಮಾಡ್ತಾ ಇರ್ತೀರಾ, ಓಡಾಡ್ತಾ ಇರ್ತೀರಾ, ಅವರು ಮಾಸ್ಕ್ ಧರಿಸಲೇಬೇಕು. ಯಾಕಂದರೆ ನೋಡಿ, GBA ವ್ಯಾಪ್ತಿಯಲ್ಲೇ 4,000 ಪ್ಲಸ್ ಕೇಸ್ಗಳಲ್ಲಿ 2,033 ಕೇಸ್ಗಳು ಪತ್ತೆಯಾಗಿರುವಂಥದ್ದು. ಇನ್ನು ಬೆಂಗಳೂರು ಗ್ರಾಮಾಂತರ ಭಾಗದಲ್ಲಿ 982 ಪ್ರಕರಣಗಳು ಪತ್ತೆಯಾಗಿದೆ. ಬೆಂಗಳೂರನ್ನು ಹೊರತುಪಡಿಸಿ ನಾವು ಉಡುಪಿ ಜಿಲ್ಲೆಗೆ ಹೋದ್ವಿ ಅಂತಂದರೆ 293 ಕೇಸು, ಹಾಗೆ ಮೈಸೂರು ಜಿಲ್ಲೆಯಲ್ಲಿ 184 ಜನರಿಗೆ ಈ H1N1 ಎನ್ನುವಂತಹ ಸೋಂಕು ಪತ್ತೆಯಾಗಿರುವಂಥದ್ದು. ಇದು ಸಾಮಾನ್ಯವಾಗಿ ಜ್ವರ ಇರುತ್ತೆ, ಕೆಮ್ಮಿರುತ್ತೆ, ನೆಗಡಿ ಇರುತ್ತೆ, ಹಾಗೆ ವಿಪರೀತವಾದಂತಹ ಗಂಟಲು ನೋವು ಕೂಡ ಇರುತ್ತೆ. ಉಸಿರಾಡೋಕ್ಕೆ ಸ್ವಲ್ಪ ಕಷ್ಟ ಆಗಬಹುದು. ಇಂತಹ ಲಕ್ಷಣಗಳೇನಾದರೂ ಇತ್ತು ಅಂತಂದರೆ ತಕ್ಷಣ ವೈದ್ಯರನ್ನು ಕಾಂಟ್ಯಾಕ್ಟ್ ಮಾಡಿ ಅವರಿಂದ ಪ್ರಿಸ್ಕ್ರಿಪ್ಷನ್ ತೆಗೆದುಕೊಂಡು ಟ್ಯಾಬ್ಲೆಟ್ ತೊಗೊಳ್ಳೋದಾಗಿರ್ಬೋದು, ಅಥವಾ ನಿಮ್ಮನ್ನು ನೀವೇ ಐಸೋಲೇಟ್ ಮಾಡ್ಕೊಳ್ಳೋದಾಗಿರಬಹುದು. ಇದನ್ನು ಮಾಡಿಕೊಂಡಾಗ ನೀವು ಸೇಫ್ ಆಗಿರ್ತೀರಾ, ನಿಮ್ಮ ಮನೇಲಿರ್ತಕ್ಕಂಥ ಮನೆಯವರು ಕೂಡ ಸೇಫ್ ಆಗಿರ್ತಾರೆ. H1N1 ಈ ಸೋಂಕಿದೆಯಲ್ಲ, ಗಾಳಿಯ ಮೂಲಕ ವೇಗವಾಗಿ ಹರಡುವಂತಹ ಒಂದು ಮಹಾಮಾರಿಯಾಗಿರುವಂಥದ್ದು. ಸೋಂಕಿತರ ಕೆಮ್ಮು ಅಥವಾ ಸೀನಿನ ಹನಿಗಳಿಂದ ಕೂಡ ಈ ವೈರಸ್ ಹರಡ್ಕೊಂಡು ಬಿಡುತ್ತೆ.
ಸೋಂಕಿತರ ಕೆಮ್ಮು ಸೀನಿನ ಹನಿಗಳಿಂದ ಕೂಡ ವೈರಸ್ ಪ್ರಸಾರವಾಗುತ್ತೆ. ಗಾಳಿಯ ಮೂಲಕ ವೇಗವಾಗಿ ಹರಡುವಂತಹ ಮಹಾಮಾರಿ ಇದು. ಸೋಂಕಿತರು ಮುಟ್ಟಿದಂತಹ ವಸ್ತುಗಳನ್ನು ಮುಟ್ಟಿದರೆ ಭಾರಿ ಅಪಾಯ. ಮಕ್ಕಳು ವೃದ್ಧರಲ್ಲಿ ರೋಗ ನಿರೋಧಕ ಶಕ್ತಿ ತುಂಬಾ ಕಡಿಮೆ ಇರುತ್ತೆ. ಹೀಗಾಗಿ ಮಕ್ಕಳು ಮತ್ತು ವೃದ್ಧರಿಗೆ ಅತಿ ಬೇಗ ಅಟ್ಯಾಕ್ ಆಗಿಬಿಡುತ್ತೆ. ನೋಡಿ, ಮಕ್ಕಳಲ್ಲಿ ಮತ್ತು ವೃದ್ಧರಲ್ಲಿ ಸೋಂಕಿನ ಲಕ್ಷಣಗಳು ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಈ ರಾಜ್ಯಾದ್ಯಂತ ಈಗಾಗಲೇ ಹವಾಮಾನ ಬದಲಾವಣೆ ಆಗ್ತಾ ಇದೆ. ನೀವು ಕೂಡ ಗಮನಿಸಬಹುದಾಗಿದೆ. ಕೆಲವೊಂದು ಸ್ವಲ್ಪ ಹೊತ್ತು ಮಳೆ ಬಂತು ಅಂತಂದರೆ ಸ್ವಲ್ಪ ಹೊತ್ತು ಚಳಿ ಆಗೋದಾಗಿರ್ಬೋದು, ಅಥವಾ ಬಿಸಿಲು ಬರೋದಾಗಿರ್ಬೋದು, ತೀರಾ ಗಾಳಿ ಬೀಸೋದಾಗಿರ್ಬೋದು. ಈ ರೀತಿಯ ಹವಾಮಾನ ಬದಲಾವಣೆ ಕೂಡ ಆಗ್ತಾ ಇರುವಂಥದ್ದು. ಇನ್ನು ಸಾಲು ಮಳೆಯಿಂದಾಗಿ ಕೂಡ ವೈರಲ್ ಸೋಂಕುಗಳು ವೇಗವಾಗಿ ಹರಡ್ತಾ ಇದೆ. ವಿಶೇಷವಾಗಿ ಈ ಸಿಲಿಕಾನ್ ಸಿಟಿ ಬೆಂಗಳೂರು ಅಂತ ಏನಂತೀವಿ, ಈ ಬೆಂಗಳೂರು ನಗರದಲ್ಲೇ ಹಲವು ಪ್ರಮುಖ ಜಿಲ್ಲೆಗಳಲ್ಲಿ H1N1 ಪ್ರಕರಣಗಳು ಹೆಚ್ಚಾಗಿ ವರದಿ ಆಗ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಈ H1N1 ಯಾರ ಹತ್ರ ಜಾಸ್ತಿ ಕಾಣಿಸ್ಕೊಳ್ತಾ ಇದೆ, ಯಾರಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಅಂತ ನೋಡಿದ್ರೆ ಮಕ್ಕಳಲ್ಲಿ, ಹಾಗೆ ವೃದ್ಧರಲ್ಲಿ, ಹಾಗೂ ರೋಗ ನಿರೋಧಕ ಶಕ್ತಿ ಕಡಿಮೆ ಇರತಕ್ಕಂಥ ವ್ಯಕ್ತಿಗಳಲ್ಲಿ ಈ ಸೋಂಕಿನ ಲಕ್ಷಣಗಳು ತೀವ್ರವಾಗಿ ಕಾಣಿಸ್ಕೊಳ್ತಾ ಇರುವಂಥದ್ದು. ಅಂದರೆ ರೋಗ ನಿರೋಧಕ ಶಕ್ತಿ ಮಕ್ಕಳಲ್ಲೂ ಕೂಡ ಕಡಿಮೆ ಇರುತ್ತೆ, ವೃದ್ಧರಲ್ಲೂ ಕೂಡ ಕಡಿಮೆ ಇರುತ್ತೆ. ಹೀಗಾಗಿ ಅವರಿಗೆ ಬೇಗ ವ್ಯಾಪಿಸ್ಕೊಂಡ್ಬಿಡುತ್ತೆ ಈ H1N1. ಇನ್ನು ಸೋಂಕಿತರು ಮುಟ್ಟಿದಂತಹ ವಸ್ತುಗಳನ್ನು ಕೂಡ ಮುಟ್ಟಿದ್ರೂ ನಿಮಗೆ ಈ H1N1 ವೈರಸ್ ಅಟ್ಯಾಕ್ ಆಗಿಬಿಡುತ್ತೆ. ಅದರಲ್ಲೂ ಕೂಡ ಇದೊಂದು ಸೋಂಕು ಅಂತ ಹೇಳೋದ್ರಿಂದ ಗಾಳಿಯ ಮೂಲಕ ಕೂಡ ವೇಗವಾಗಿ ಹರಡುವಂತಹ ಒಂದು ಮಹಾಮಾರಿ. ಇನ್ನು ನಾವು ಹೇಳ್ತಾ ಇದ್ದಂಗೆ ಈ ಲಕ್ಷಣಗಳು ಏನಿದೆ, ಜ್ವರ ಆಗಿರ್ಬೋದು, ಕೆಮ್ಮಾಗಿರ್ಬೋದು, ಸೀನ್ ಜಾಸ್ತಿ ಬರ್ತಾ ಇರುತ್ತೆ, ನೆಗಡಿ ಆಗ್ತಾ ಇರುತ್ತೆ, ಗಂಟಲು ನೋಯ್ತಾ ಇರುತ್ತೆ. ಈ ಕೆಮ್ಮು ಮತ್ತು ಸೀನ್ನಂತಹ ಸಂದರ್ಭದಲ್ಲಿ ಸೀನಿಂದ ಬರುವಂತಹ ಹನಿಗಳಿಂದ ಕೂಡ ಈ ವೈರಸ್ ಅಟ್ಯಾಕ್ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಹೀಗಾಗಿ ಮಕ್ಕಳು ಮತ್ತು ವೃದ್ಧರು ಸ್ವಲ್ಪ ಎಚ್ಚರಿಕೆಯಿಂದ ಕೂಡ ಇರಬೇಕಾಗುತ್ತೆ. ಆರೋಗ್ಯ ಇಲಾಖೆಯಿಂದ ರಾಜ್ಯಾದ್ಯಂತ ಹೈ ಅಲರ್ಟ್. ಎಲ್ಲ ಆಸ್ಪತ್ರೆಗಳಿಗೂ ಕೂಡ ಸಮಗ್ರ ಪರಿಶೀಲನೆಗೆ ಆದೇಶವನ್ನ ನೀಡಲಾಗಿದೆ. ಟ್ಯಾಮಿಫ್ಲೂ ಔಷಧ ಕಡ್ಡಾಯ ದಾಸ್ತಾನಿಗೆ ಸೂಚನೆಯನ್ನ ನೀಡಲಾಗಿದೆ. ಆಸ್ಪತ್ರೆಗಳಲ್ಲಿ ಐಸಿಯು ಹಾಸಿಗೆ ಕಾಯ್ದಿರಿಸಲು ಗಡುವನ್ನ ಕೂಡ ನೀಡಲಾಗಿದ್ದು, ತೀವ್ರ ಜ್ವರ, ಕೆಮ್ಮು ಇದ್ರೆ ನಿರ್ಲಕ್ಷ್ಯ ಬೇಡ. ಜನರಿಗೆ ಕಿವಿಮಾತನ್ನ ಹೇಳ್ತಾ ಇರುವಂಥದ್ದು. ಸ್ವಯಂ ವೈದ್ಯಕೀಯ ಚಿಕಿತ್ಸೆಯಿಂದ ದೂರವಿರೋಕೆ ಮನವಿಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಜನನಿಬಿಡ ಪ್ರದೇಶಗಳಲ್ಲಿ ಮಾಸ್ಕ್ ಧರಿಸೋಕೆ ಸಲಹೆಯನ್ನ ಕೂಡ ನೀಡಲಾಗಿರುವಂಥದ್ದು. ಇನ್ನು ಕೈಗಳನ್ನ ಸ್ಯಾನಿಟೈಸರ್ನಿಂದ ಸ್ವಚ್ಛಗೊಳಿಸೋಕೆ ಸೂಚನೆಯನ್ನ ಕೂಡ ನೀಡಲಾಗಿದೆ. ನೋಡಿ, ಈ ಪರಿಸ್ಥಿತಿಯ ಗಂಭೀರತೆಯನ್ನ ಆರೋಗ್ಯ ಇಲಾಖೆ ಇದೆಯಲ್ಲ ಗಂಭೀರವಾಗಿ ತಗೊಂಡ್ಬಿಟ್ಟಿದೆ. ರಾಜ್ಯದ ಎಲ್ಲ ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳಿಗೆ ಅಗತ್ಯ ಸಿದ್ಧತೆಯನ್ನ ಮಾಡಿಕೊಳ್ಳೋಕೆ ಸೂಚನೆಯನ್ನ ಕೂಡ ನೀಡಿರುವಂಥದ್ದು. ಈಗಾಗಲೇ ಆಸ್ಪತ್ರೆಗಳಲ್ಲಿ ಮಾದರಿ ಪರೀಕ್ಷಾ ಕಿಟ್ಗಳು, ಅಂದರೆ ಈ ಟ್ಯಾಮಿಫ್ಲೂ ಸೇರಿದಂತೆ ಅಗತ್ಯ ಔಷಧಗಳು ಏನಿದೆ, ಐಸಿಯು ಹಾಸಿಗೆಗಳ ಲಭ್ಯತೆಗಳನ್ನು ಕೂಡ ಖಚಿತಪಡಿಸಿಕೊಳ್ಳೋಕೆ ಆಡಳಿತ ಮಂಡಳಿಗಳಿಗೆ ಆರೋಗ್ಯ ಇಲಾಖೆ ನಿರ್ದೇಶನವನ್ನು ಕೂಡ ನೀಡಿದೆ. ಹಾಗಾದರೆ ಮುನ್ನೆಚ್ಚರಿಕೆಯನ್ನು ವಹಿಸುವಂತೆ ಸೂಚನೆಯನ್ನು ಕೂಡ ನೀಡಿರುವಂಥದ್ದು. ನೋಡಿ, ಸಾರ್ವಜನಿಕರು ತೀವ್ರ ಜ್ವರದಿಂದ ಬಳಲ್ತಾ ಇದ್ದೀರಾ, ತೀವ್ರ ಕೆಮ್ಮಿದೆಯಾ, ತೀವ್ರ ಗಂಟಲು ನೋವಾಗ್ತಾ ಇದೆಯಾ, ಸ್ವೆಲ್ಲಿಂಗ್ ಆಗ್ತಾ ಇದೆಯಾ, ಹಾಗೆ ಉಸಿರಾಟದ ತೊಂದರೆ ಕೂಡ ಇದೆಯಾ, ಇನ್ನು ದೇಹದಂಡನೆ ಕೂಡ ಕಂಡು ಬಂದಲ್ಲಿ ನೀವು ತಕ್ಷಣವೇ ಹತ್ತಿರದ ವೈದ್ಯರನ್ನ ಸಂಪರ್ಕ ಮಾಡಬೇಕಾಗತ್ತೆ, ಹಾಗೆ ಚಿಕಿತ್ಸೆಯನ್ನು ಕೂಡ ಪಡಿಬೇಕಾಗತ್ತೆ. ಹೀಗಂತ ಆರೋಗ್ಯ ಅಧಿಕಾರಿಗಳು ಮನವಿಯನ್ನು ಕೂಡ ಮಾಡಿದ್ದಾರೆ. ಪ್ರತಿಯೊಬ್ಬ ನಾಗರಿಕರಲ್ಲೂ ಕೂಡ, ಅದರಲ್ಲೂ ಕೂಡ ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಅತಿ ಹೆಚ್ಚಾಗಿ H1N1 ಸೋಂಕು ಕಾಣಿಸ್ಕೊಂಡಿರುವಂಥದ್ದು. ಹೀಗಾಗಿ ಸ್ವಯಂ ವೈದ್ಯಕೀಯ ಅಂದರೆ ಸೆಲ್ಫ್ ಮೆಡಿಕೇಷನ್ ಬಿಟ್ಟು ಚಿಕಿತ್ಸೆಯಿಂದ, ಅಂದರೆ ಸೆಲ್ಫ್ ಮೆಡಿಕೇಷನ್ ಚಿಕಿತ್ಸೆಯಿಂದ ದೂರವಿರಿ. ಹಾಗೆ ಜನನಿಬಿಡ ಪ್ರದೇಶಗಳಲ್ಲಿ ಮಾಸ್ಕ್ ಧರಿಸೋದಾಗಿರ್ಬೋದು, ಕೈಗಳನ್ನು ಆಗಾಗ್ಗೆ ಸ್ವಚ್ಛ ಮಾಡಿಕೊಳ್ಳೋದಾಗಿರ್ಬೋದು, ಅಂದರೆ ತೊಳೆದುಕೊಳ್ಳೋದಾಗಿರ್ಬೋದು, ಮುನ್ನೆಚ್ಚರಿಕೆಗಳನ್ನು ವಹಿಸುವಂತೆ ಸೂಚನೆಯನ್ನು ಕೂಡ ನೀಡಲಾಗಿರುವಂಥದ್ದು. ಈಗಾಗಲೇ 4,000ಕ್ಕಿಂತ ಹೆಚ್ಚಿನ ಗಡಿಯನ್ನು ದಾಟಿರುವಂಥದ್ದು. ರಾಜ್ಯದಲ್ಲಿ ಏಕಾಏಕಿ H1N1 ಪ್ರಕರಣಗಳು ಕೂಡ ಹೆಚ್ಚಾಗ್ತಾ ಇರೋ ಹಿನ್ನೆಲೆಯಲ್ಲಿ ಆರೋಗ್ಯ ಇಲಾಖೆ ಕೂಡ ಕಟ್ಟೆಚ್ಚರವನ್ನು ಕೂಡ ವಹಿಸಿದೆ ಅಂತಲೇ ಹೇಳಬಹುದು. ಹವಾಮಾನ ಬದಲಾವಣೆ ಸೇರಿದಂತೆ ಹಲವು ಕಾರಣಗಳು ಕೂಡ ಇರುವಂಥದ್ದು ಇದಕ್ಕೆ. ಇನ್ನು ಆಸ್ಪತ್ರೆಗಳಲ್ಲಿ ಅಗತ್ಯ ಔಷಧಗಳು ಹಾಗೆ ಅಗತ್ಯ ಪರಿಕರಗಳು, ಪರೀಕ್ಷಾ ಕಿಟ್ಗಳನ್ನು ಸಿದ್ಧವಾಗಿಟ್ಟುಕೊಳ್ಳುವಂತೆ ಅಧಿಕಾರಿಗಳು ಕೂಡ ಸೂಚನೆಯನ್ನು ಕೂಡ ನೀಡಲಾಗಿರುವಂಥದ್ದು.
ನಿಮಗೆ ಯಾರಿಗಾದ್ರೂ ತೀವ್ರ ಜ್ವರ ಬರ್ತಾ ಇತ್ತು, ಇಲ್ಲ ಒಂದಿನ ಇತ್ತು ಅಥವಾ 2 ದಿನ ಇತ್ತು, ಇದನ್ನು ಅಸಡ್ಡೆ ಮಾಡೋಕ್ಕೆ ಹೋಗ್ಬೇಡಿ, ನಿರ್ಲಕ್ಷ್ಯ ಮಾಡೋಕ್ಕೆ ಹೋಗ್ಬೇಡಿ. ನಿಮಗೆ ಅಂತ ಅಲ್ಲ, ನಿಮ್ಮ ಮನೆ ಮಂದಿಗೆ ಯಾರಿಗಾದ್ರೂ ಆಗಿರ್ಬೋದು. ಇನ್ನು ಸೋಂಕಿನ ಲಕ್ಷಣ ಕಾಣಿಸ್ಕೊಂಡವರು ಸ್ವಯಂ ಔಷಧ ಸೇವನೆ, ಅಂದರೆ ನಾನು ಏನೋ ಪ್ಯಾರಾಸಿಟಮಾಲ್ ತೊಗೊಳ್ತಾ ಇದ್ದೀನಿ ಅಥವಾ ಇನ್ನೊಂದೇನೋ ಆಗ್ತಾ ಇದೆ, ಅದಕ್ಕೆ ಹೋಗ್ಬಿಟ್ಟು ಮೆಡಿಕಲ್ ಅಣ್ಣನ ಹತ್ರ ಹೋಗ್ಬಿಟ್ಟು ತೊಗೊಳ್ತೀನಿ, ಇದನ್ನೆಲ್ಲ ಬಿಡಿ. ಸೆಲ್ಫ್ ಮೆಡಿಕೇಷನ್ನ ಬಿಟ್ಟು ಡಾಕ್ಟ್ರನ್ನ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಈ H1N1 ಸೋಂಕು ಹೆಚ್ಚಾಗ್ತಾ ಇರುವ ಹಿನ್ನೆಲೆಯಲ್ಲಿ ಅಲರ್ಟ್ ಆಗಿ ಅಂತ ಹೇಳ್ತಾ ಇರುವಂಥದ್ದು.